ಹೌದ್ರಿ? ಓಕೆ. ಇವರು ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ he showed that existence of the imaginary orbits ಬೀಜಗಳ ಸುತ್ತಲೂ ಕಾಲ್ಪನಿಕ ಕಕ್ಷೆಗಳಿರುವುದರ ಬಗ್ಗೆ he showed that existence of imaginary orbits around the nucleus ಕಕ್ಷೆಗಳಿರುವುದರ ಬಗ್ಗೆ and ಮತ್ತು ಪರಮಾಣುವಿನ ರಚನೆಯು and comparing the structure of the atom ಪರಮಾಣು ರಚನೆಯು ಸೌರಮಂಡಲದ ರಚನೆಯಂತಿದೆ atom to the solar system ರಚನೆಯಂತಿದೆ ಎಂದು ತೋರಿಸಿಕೊಟ್ಟರು. ನಾವು ನೋಡಿದೆವು ಬರಲ್ಲ ಬರಬೇಡಿ ನಾವು ನೋಡಿದೆವು ಅಂತ ಬರಬೇಕು. ಓಕೆ, ಸೊ ಇಷ್ಟು ನಿಮಗೆ 5.2 ಅಲ್ಲಿ ನೋಟ್ ಅಂತ ಬೋಕೋರಿ, ಇನ್ಸ್ಟ್ರಕ್ಷನ್ಸ್ ಬೋಕೋರಿ. ಇನ್ಸ್ಟ್ರಕ್ಷನ್ಸ್ ಸೂಚನೆಗಳು. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ದ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆವೇಶವು ಒಂದೇ ಆಗಿದೆ. ಹ್ಯಾವ್ ಸೇಮ್ ಚಾರ್ಜ್. ಸೆಕೆಂಡ್ ಒನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ರಾಶಿಯು ಒಂದೇ ಆಗಿದೆ. ಹ್ಯಾವ್ ಸೇಮ್ ಮಾಸ್. ಅಂಡ್ ಥರ್ಡ್ ಒನ್, ಯಾವುದೇ ಪರಮಾಣುವಿನ ದೇರ್ ಇಸ್ ನೋ ರೋಲ್ ಆಫ್ ಬೀಜ ಕೇಂದ್ರದಲ್ಲಿ there is no role of electrons in the central part of an ಪರಮಾಣು ಬೀಜ ಕೇಂದ್ರದಲ್ಲಿ ಪಾತ್ರ ವಹಿಸದ ಕಣಗಳು ಎಲೆಕ್ಟ್ರಾನ್ಗಳಾಗಿವೆ. there is no role of electrons, there is no role of electrons in the central part of the nucleus of any atom. ಯಾವ್ದು ಬೇಕಾದ ಅಟಮ್ ಅಂತ. ಇವು 3 ಪಾಯಿಂಟ್ಸ್ ನಿಮಗೆ ಹೇಳಿರ್ಬೇಕು ನೋಡ್ರಿ. ಓಕೆನಾ? ಇನ್ನಲ್ಲಿ ಹೆಡ್ಡಿಂಗ್ ಬೋಕೋರಿ, ಎಲೆಕ್ಟ್ರಾನಿಕ್ಸ್ ಅಂತ ಬೋಕೋರಿ ಹೆಡ್ಡಿಂಗ್. ಎಲೆಕ್ಟ್ರಾನಿಕ್ಸ್ ವಿದ್ಯುನ್ಮಾನ. ಬೋಕೋರಿ, ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಇದು ಇಲೆಕ್ಟ್ರಾನ್ಗಳ ಉತ್ಸರ್ಜನೆ ಅಂದ್ರೆ ಎಮಿಷನ್, ಹೊರಹಾಕು ಅನ್ನಂಗ. ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸ್ವಭಾವ ಮತ್ತು ಅದರ ಪರಿಣಾಮಗಳನ್ನು, ಸ್ಟಡಿ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, ಅದರ ಪರಿಣಾಮಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ಒಂದು ಭಾಗವಾಗಿದೆ ಎಂಬುದರಿ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, ಬಿಹೇವಿಯರ್ ಅಂಡ್ ದೇಯರ್ ಎಫೆಕ್ಟ್ಸ್ ಮತ್ತು ಇಲೆಕ್ಟ್ರಾನ್ ವಸ್ತುಗಳನ್ನು ತಯಾರಿಸುವ ತಂತ್ರಜ್ಞಾನಕ್ಕೆ, ಅಂಡ್ ಇಟ್ ಈಸ್ ದ ಟೆಕ್ನಾಲಜಿ ಫಾರ್ ಮೇಕಿಂಗ್ ದ
ಎಲೆಕ್ಟ್ರಾನ್ ಆಬ್ಜೆಕ್ಟ್ಸ್ ತಯಾರಿಸುವ ತಂತ್ರಜ್ಞಾನಕ್ಕೆ ವಿದ್ಯುನ್ಮಾನ ಎಂದು ಹೆಸರು ಅಥವಾ ಎಲೆಕ್ಟ್ರಾನಿಕ್ಸ್ ಎಂದು ಹೆಸರು. ನೆಕ್ಸ್ಟ್, ಇಲೆಕ್ಟ್ರಾನಿಕ್ಸ್ ಎಂಬ ಪದವು ಎಲೆಕ್ಟ್ರಾನಿಕ್ಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ಎಂಬ ಪದವು ಇಲೆಕ್ಟ್ರಾನ್ ಎಂಬುದರಿಂದ, ಎಲೆಕ್ಟ್ರಾನಿಕ್ಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಎಂಬುದರಿಂದ ಉತ್ಪತ್ತಿಯಾಗಿದೆ. ಬರ್ರಿ ರೈಟ್. ಇನ್ನೆಲ್ಲ ಸೈಡ್ ಎಂಬಕೋರಿ. ಇನ್ಸುಲೇಟರ್ಸ್ ಅಂತ ಬೇಕು ಹೆಡಿಂಗ್. ನೆಕ್ಸ್ಟ್ ಹೆಡಿಂಗ್ ಏನು? ಇನ್ಸುಲೇಟರ್ಸ್. ನೀವು ಬೇಕಾದ್ರೆ ಅವಾಹಕಗಳು ಆರ್ ನಾನ್ ಕಂಡಕ್ಟರ್ಸ್ ಅಂತ ಕರೀತಾರೆ, ಆರ್ ಬ್ಯಾಡ್ ಕಂಡಕ್ಟರ್ಸ್. ಅವಾಹಕಗಳು ಅಂದ್ರು ಒಂದೇ, ನಿರೋಧಕಗಳು ಅಂದ್ರು ಒಂದೇ, ಕೆಟ್ಟ ವಾಹಕಗಳು ಅಂದ್ರು ಒಂದೇ. ಇಷ್ಟು ಶಬ್ದ ಅದಾವ. ಇನ್ಸುಲೇಟರ್ ನಿಮ್ಗೆ ಗೊತ್ತಿದೆ, ಅವಾಹಕ ಅಂದ್ರೆ ಏನು? ಬರ್ಕೊಂಡ್ಬಿಡ್ರಿ ಡೆಫಿನಿಷನ್. ದೀಸ್ ಮೆಟೀರಿಯಲ್ಸ್, ಈ ವಸ್ತುಗಳು, ಡು ನಾಟ್ ಅಲೌ ದ ಕರೆಂಟ್, ತಮ್ಮ ಮೂಲಕ ಟು ಫ್ಲೋ ಥ್ರೂ ದೆಮ್, ವಿದ್ಯುತ್ತನ್ನು ಪ್ರವಹಿಸಲು ಬಿಡುವುದಿಲ್ಲ. ಎಕ್ಸಾಂಪಲ್ ಬೇಕಾರೆ ಮೈಕಾ, ಮೈಕಾ ಅಂದ್ರೆ ಅಬ್ರಕ, ಪ್ಯೂರ್ ವಾಟರ್ ಶುದ್ಧ ನೀರು, ಡೈಮಂಡ್ ವಜ್ರ, ಬ್ರೋಮಿನ್, ನೀವು ಬರ್ರಿ ಹಂಗ ಬ್ರೋಮಿನ್, ಬಿಆರ್ ಅಂದಾಗ ಕಾರ್ಬನ್, ಇಂಗಾಲ ಸಿ, ಪ್ಲಾಸ್ಟಿಕ್, ಪೇಪರ್ ಕಟ್ಟಿಗೆ ವುಡ್, ಅಂಡ್ ಪೋರ್ಸಲೆನ್ PORCELAIN ಪೋರ್ಸಲೆನ್. ಪಿಂಗಾಣಿ ಅಂತ ಕೈತಾರೆ ಅದಕ್ಕೆ, ಬೋಗಾನಿ ಅಲ್ಲ, ಪಿಂಗಾಣಿ. ಎಕ್ಸೆಟ್ರಾ. ಇನ್ನು ಹೆಡ್ಡಿಂಗ್ ಬೋಕೋರಿ ವಾಹಕಗಳು ಅಂತ ಬೋಕೋರಿ, ಕಂಡಕ್ಟರ್ಸ್, ವಾಹಕಗಳು, ಕಂಡಕ್ಟರ್ಸ್. ದೀಸ್ ಮೆಟೀರಿಯಲ್ಸ್ ಅಲೌ ದ ಕರೆಂಟ್, ಈ ವಸ್ತುಗಳು ತಮ್ಮ ಮೂಲಕ allow the current to flow through them, ವಿದ್ಯುತ್ತನ್ನು ಪ್ರವಹಿಸಲು ಬಿಡುತ್ತವೆ. ಆದ್ರೆ
ಎಕ್ಸಾಂಪಲ್ ಬೇಕಾರೆ ಇಂಪ್ಯೂರ್ ವಾಟರ್, ಅಶುದ್ಧ ನೀರು. ಗ್ರಾಫೈಟ್, ಗ್ರಾಫೈಟ್ ಬಂದ್ರೆ ಮತ್ತೆ ಅದು ಕಾಪರ್, ತಾಮ್ರ. ಬೆಳ್ಳಿ, ಸಿಲ್ವರ್. ಹಾ, ಸಾಕಲ್ಲ. ಆಮೇಲೆ ಮರ್ಕ್ಯೂರಿ, ಪಾದರಸ. ಗ್ಯಾಲಿಯಂ, GA, ಓಕೆ, ಎಕ್ಸೆಟ್ರಾ. ಅದೊಂದು ನೋಟ್ ಅನ್ಬೇಕು, ನೋಟ್, ಸೂಚನೆ. ಬೆಳ್ಳಿಯು ಸಿಲ್ವರ್ ಪಾಸಸ್ ಮೋರ್ ಎಲೆಕ್ಟ್ರಿಸಿಟಿ. ಬೆಳ್ಳಿಯು ಅತಿ ಹೆಚ್ಚು ವಿದ್ಯುತ್ತನ್ನು, ಸಿಲ್ವರ್ ಪಾಸಸ್ ಮೋರ್ ಎಲೆಕ್ಟ್ರಿಸಿಟಿ ಇನ್ ಇಟ್, ಅತಿ ಹೆಚ್ಚು ವಿದ್ಯುತ್ತನ್ನು ಪ್ರವಹಿಸಲು ಬಿಡುತ್ತದೆ. ಪ್ರವಹಿಸಲು ಬಿಡುತ್ತದೆ. ಈಗ ಒಂದು ಲಕ್ಷ ನೋಡ್ಸೋದು. ಈ ನಮ್ಮ ನೀವು ಪ್ರಶ್ನೆ ಬರಲ್ಲ. ಏನ್ ಪ್ರಶ್ನೆ ಬರಲ್ಲ ಅಂದ್ರ, ಯಾಕೆ ಇನ್ಸುಲೇಟರ್ ಕರೆಂಟ್ ಪಾಸ್ ಆಗಲ್ಲ? ಬೇಕಲ್ಲ. ಕಟ್ಟಿಗೆ ಯಾಕೆ ಕರೆಂಟ್ ಪಾಸ್ ಆಗಲ್ಲ? ಕಟ್ಟಿಗೆ ಎಲೆಕ್ಟ್ರಾನ್ಸ್ ಇರ್ತಾವ ಇರಲ್ಲ? ಕಟ್ಟಿಗೆ ಒಳಗ ಎಲೆಕ್ಟ್ರಾನ್ಸ್ ಇರ್ತಾವ ಇರಲ್ಲ? ಪ್ಲಾಸ್ಟಿಕ್ನಾಗ ಇರ್ತಾವ. ಆಮೇಲೆ ಕಾಪರ್ನಾಗ, ತಾಮ್ರ ಒಳಗಡೆ ತಾಮ್ರ ಇದ್ದೇ ಇರ್ಬೇಕು, ಯಾಕಂದ್ರೆ ತಾಮ್ರ ಕಂಡಕ್ಟರ್ ಬಸ್ಸಿನ. ಕಾಪರ್ ಗುಡ್ ಕಂಡಕ್ಟರ್, ಬಟ್ ಪ್ಲಾಸ್ಟಿಕ್ ಬ್ಯಾಡ್ ಕಂಡಕ್ಟರ್. ಯಾಕೆ? ಕಾಪರ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ, ಬಟ್ ಪ್ಲಾಸ್ಟಿಕ್ ಡಸ್ ನಾಟ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ, ರೈಟ್? ಹಾಗೆ ನಿಮ್ ತಲೆ ಬರೋ ಪ್ರಶ್ನೆ ಅಂದ್ರೆ, ಕಾಪರ್ ಒಳಗಡೆ ಎಲೆಕ್ಟ್ರಾನ್ಸ್ ಅದಾವ ಸರ್, ಅದಕ್ಕೆ ಕರೆಂಟ್ ಅನ್ನು ಕ್ಯಾರಿ ಮಾಡ್ತೈತಿ. ಪ್ಲಾಸ್ಟಿಕ್ನಾಗ ಎಲೆಕ್ಟ್ರಾನ್ಸ್ ಇರ್ತಾವ ಇರಲ್ಲ? ಪ್ಲಾಸ್ಟಿಕ್ನಾಗೂ ಇರ್ತಾವ. ಇನ್ನೇಗ ಕನಾದ್ ಮತ್ತು ಜಾನ್ ಡಾಲ್ಟನ್ ಥಿಯರಿ ಏನ್ ಬರ್ದ್ರಿ ನೀವು? ಇಡೀ ಜಗತ್ತೇ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಪ್ರತಿ ಪರಮಾಣುವಿನಲ್ಲಿ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇರುವೆ. ಬೇಕಾತವ್ರೆ. ಕಟ್ಟಿಗೆಯೂ ಕೂಡ ಪರಮಾಣುವಿನಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಅದರಲ್ಲಿ ಇದಾವ. ಮತ್ತೆ ಅದಾವ ಅಂದ್ರೆ ಯಾಕೆ ಪಾಸ್ ಆಗಲ್ಲ? ಯಾಕೆ ಪಾಸ್ ಆಗಲ್ಲ ಅನ್ನಕ ನೀಲ್ ಬೋರ್ನ್ ಅಂತ ವಿಜ್ಞಾನಿ ಈ ಕಾನ್ಸೆಪ್ಟ್ ಕೊಡ್ತಾರ. ಏನ್ ನೀಲ್ ಬೋರ್ ಆಲ್ರೆಡಿ showed that existence of the imaginary orbits around the nucleus, and one more concept showed that he comparing the atomic structure to the solar system. You add ಕೊಟ್ರು, ಜೊತೆಗೆ he also explained the what is the difference between the insulators and conductors, and third one is semiconductors. ವಾಹಕ, ಅವಾಹಕ, ಅರೆವಾಹಕ ಅಂತ 3 ಬರ್ತಾವ. ಇದ್ರ ಬಗ್ಗೆನೂ ಸ್ಟಡಿ ಮಾಡ್ತಾರೆ. ಇಷ್ಟ ನಾ ಹೇಳ್ದಾರ್ತದ್ರಿ. ಈ ಹೇಳ್ದಾರ ಯಾವುದೇ ನೀವು ವಸ್ತು ತಗೊಂಡ್ರು ಕೂಡ ಈ ತರ CB ಮತ್ತು VB ಇರ್ತ. ಸ್ವಲ್ಪ ಲಕ್ಷ ಕೊಡ್ರೆ ಒಂದ್ 2 ನಿಮಿಷ. CB ಮತ್ತು VB ಅಂತ ಇರ್ತಾವ. ಹೇಳ್ತಾರ CB ಅಂದ್ರೆ ಏನ್ ಸರ್? ಕಂಡಕ್ಷನ್ ಬ್ಯಾಂಡ್. VB ಅಂದ್ರೆ ಏನ್ ಸರ್? ಅಂದ್ರೆ ವೆಲೆನ್ಸ್ ಬ್ಯಾಂಡ್. ಕನ್ನಡ ಒಳಗ CB ಅಂದ್ರ ವಾಹಕ ಪಟ್ಟಿ, VB ಅಂದ್ರ ವೆಲೆನ್ಸಿ ಪಟ್ಟಿ ಅಂತ ಕೇಳ್ತಾರ. ವೆಲೆನ್ಸ್ ಪಟ್ಟಿ. ಹಿಂಗ ಬ್ಯಾಡ್ ಕಂಡಕ್ಟರ್ಸ್ ನಲ್ಲಿ ಇದೆ, ಸೆಮಿ ಕಂಡಕ್ಟರ್ಸ್ ನಲ್ಲಿ ಇದೆ. ಅಂದ್ರೆ ಸೆಮಿ ಕಂಡಕ್ಟರ್ಸ್ ಮೀನ್ಸ್ ಅರೆ ವಾಹಕಗಳಿದಾವ್. ಹಂಗಾರಿ ಕಂಡಕ್ಟರ್ಸ್ ನಲ್ಲಿ ಇದಾವ, ವಾಹಕಗಳಲ್ಲಿ ಇದಾವ. ಇಲ್ಲಿ ಹೆಂಗಿದೆ ಸರ್ ಅಂದ್ರ, ಇದು CB ಅಂತ ತಗೊಂಡ್ರ, ಇದು VB ಅಂತ ತಗೊಂಡ್ರ, ಇಲ್ಲಿ ಎರಡರ ಮಧ್ಯದಲ್ಲಿ ಏನು ಈಸಿ ಅಂತ ಬರ್ತೀವಿ ನೋಡ್ರಿ. ಈಸಿ ಅಂದ್ರೇನು? ಈಸಿ ಫಾರ್ ಎನರ್ಜಿ ಗ್ಯಾಪ್. ಈಸಿ ಫಾರ್ ಏನು? ಎನರ್ಜಿ ಗ್ಯಾಪ್. ಅದು ಶಾರ್ಟ್ ಆಗಿ ನಾವು ಈಸಿ ಅಂತ ಬೈತೀವಿ ನಾವು. ಶಕ್ತಿ ಅಂತರ.
ಇಲ್ಲಿ ನೋಡ್ರಿ ಈಸಿ ಗ್ಯಾಪ್, ಈಸಿ ಎಷ್ಟಿದೆ ಪರ 0 EV ಅಂತ ಬರ್ತದೆ. EV ಅಂದ್ರೆ ಎಲೆಕ್ಟ್ರಾನ್ ವೋಲ್ಟ್. ಸೊ ಎಲೆಕ್ಟ್ರಾನ್ ವೋಲ್ಟ್ ಇಂದ ನಾವು ಶಕ್ತಿಯನ್ನು ಮೆಜರ್ ಮಾಡ್ತೀವಿ ನಾವು ಇಲ್ಲಿ. ಎಲೆಕ್ಟ್ರಾನ್ ವೋಲ್ಟ್ ಶಕ್ತಿಯನ್ನು ಮೆಜರ್ ಮಾಡ್ತೀವಿ. ಹಾಗಾದ್ರೆ ಈಗ ವಿಚಾರ ಮಾಡ್ರಿ, ಸೆಮಿ ಅಂತ ಅರ್ಥ ನೋಡಿ, ಸೆಮಿ ಒಳಗಡೆ ಕಂಡಕ್ಟರ್ಸ್ ಅಂತ ವರ್ಡ್ ಇದೆ. ಹಾಗಾದ್ರೆ ಕಂಡಕ್ಟರ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅವು ಏನಂದ್ರೆ ತಮ್ಮ ಮೂಲಕ ವಿದ್ಯುತ್ ಅನ್ನ ಏನ್ ಮಾಡ್ಬೇಕ್ರಿ, ಪ್ರವಹಿಸಲು ಬಿಡಬೇಕು. ದೇ ಅಲೌ ದ ಎಲೆಕ್ಟ್ರಿಕ್ ಕರೆಂಟ್ ಈಸಿಲಿ, ಹೌದಾ? ಬಟ್ ಸೆಮಿ ಅನ್ನುವಂತ ವರ್ಡ್ ಬರ್ತಂದ್ರ, ಸೆಮಿ ಮೀನ್ಸ್ ಅಪರ್ ನೈದರ್ ಬಿ ಬ್ಯಾಡ್ ಕಂಡಕ್ಟರ್ಸ್, ಅವಾಗ ನೋಡ್ರಿ ನಾಟ್ ಬಿ ಗುಡ್ ಕಂಡಕ್ಟರ್ಸ್. ಅರೆ ವಾಹಕಗಳಂದ್ರ ವಿದ್ಯುತ್ತನ್ನು ಹರಲಿ ಬಿಡುದು. ಅರೆ ಅನ್ನೋ ಒಂದು ಶಬ್ದ ಬಂದಿದ್ದಕ್ಕ ಇವು ಉತ್ತಮ ಅವಾಹಕಗಳು ಅಲ್ಲ, ಉತ್ತಮ ವಾಹಕಗಳು ಅಲ್ಲ. ಯಾಕೆ ಹಿಂಗ್ ಹೇಳ್ತೀವಿ ಸರ್ ಅಂದ್ರೆ, ಹೌದ್ರಿ ಮತ್ತೆ ದ ಸ್ಟ್ರಕ್ಚರ್ ಆಫ್ ದ ನೋಡ್ರಿ ಬೋತ್ ದ ಬ್ಯಾಂಡ್ಸ್ CB ಅಂಡ್ VB, ಇಲ್ಲಿ ನೋಡ್ರಿ ಇಲ್ಲಿ ಎರಡು ಬ್ಯಾಂಡ್ ಒಂದಕ್ಕೊಂದೇನಾಗ್ಯಾವ, ಓವರ್ಲ್ಯಾಪ್ ಆಗ್ಯಾವ. ಅಂದ್ರೆ ಈ ರೀತಿನೂ ಸ್ಟ್ರಕ್ಚರ್ ಇಲ್ಲ. ಇಲ್ಲಿ ಎರಡು ಬ್ಯಾಂಡ್ ಒಂದಕ್ಕೊಂದೇನದಾವ್ರಿ, ಜಾಸ್ತಿ ಅಂತರಿದೆ. ಈ ರೀತಿನೂ ಈ ತರ ಅಂತರಿಲ್ಲ. ಇನ್ ಬಿಟ್ವೀನ್ ದೀಸ್ ಟು, ಅದಕ್ಕೆ ದ ಕಂಡಕ್ಟಿವಿಟಿ ಆಫ್ ದ ಸೆಮಿ ಕಂಡಕ್ಟರ್ಸ್, ನೋಡಿ ಶಬ್ದ ನೋಡ್ರಿ, ದ ಕಂಡಕ್ಟಿವಿಟಿ ಆರ್ ರೆಸಿಸ್ಟಿವಿಟಿ ಆಫ್ ದ ಸೆಮಿ ಕಂಡಕ್ಟರ್ಸ್ ಲೈಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸಚ್ ಮೆಟಲ್ಸ್ ಆರ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್. ಯಾವ ವಸ್ತುಗಳ ವಾಹಕತೆ ಅಥವಾ ರೋಧಕತೆ ವಾಹಕ ಮತ್ತು ಅವಾಹಕಗಳ ಎರಡರ ಮಧ್ಯದಲ್ಲಿ ಕಂಡು ಬರ್ತಾವಲ್ಲ, ಅಂತವಾಗ ನಾವು ಏನ್ ಕರಿಬೇಕು, ಅರೆ ವಾಹಕ ಅಂತ. ಯಾಕೆ ಸರ್ ಎರಡರ ಮಧ್ಯ ಅಂತ ಆ ಶಬ್ದ ಕೊಟ್ರಪ್ಪ ಅಂದ್ರ, ಬಿಕಾಸ್ ಆಫ್ ಏನಪ್ಪ ಅಂದ್ರ, ದಿ ಸ್ಟ್ರಕ್ಚರ್ ಆಫ್ ದ ಕಂಡಕ್ಷನ್ ಬ್ಯಾಂಡ್ ವೇಲೆನ್ಸಿ ಬ್ಯಾಂಡ್ ಈಸ್ ನಾಟ್ ಲೈಕ್ ಕಂಡಕ್ಟರ್ಸ್ ಅಂಡ್ ಈಸ್ ನಾಟ್ ಲೈಕ್ ಇನ್ಸುಲೇಟರ್ಸ್. ವಾಹಕಗಳಂತೆಯೂ ರಚನೆ ಇಲ್ಲ, ಅವಾಹಕಗಳಂತೆಯೂ ಇಲ್ಲ. ಮತ್ತೆ ಅದಕ್ಕೆ ವಿಜ್ಞಾನಿಗಳು ಏನ ಕೊಟ್ಟರು, ಒಂದು ಶಬ್ದ ಕೊಡಬೇಕಲ್ಲ, ಅರೆ. ಅರೆ ಅಂದ್ರೇನು, ಅರ್ಧಂಬರ್ಧ, ಮೀನ್ಸ್ ಪಾರ್ಷಿಯಲಿ. ದೇ ಆರ್ ಶೋಯಿಂಗ್ ದ ಪಾರ್ಷಿಯಲಿ ಕರೆಂಟ್ ಆರ್ ಅಲೌಂಗ್ ದ ಪಾರ್ಷಿಯಲಿ ಕರೆಂಟ್. ಅಂದ್ರೆ ಸ್ವಲ್ಪನೇ ವಿದ್ಯುತ್ತನ್ನ ಹರಲಿ ಬಿಡ್ಬೇಕು. ಹಿಂಗ ಇಷ್ಟು ನಾ ಮಾತಾಡಿ ತಿಳಿತಂದ್ರೆ ನಾ ಮುಂದೆ ಹೋಗ್ತೀನಿ. ಹಾ, ಈಗ ಬರ್ಲಿ, ಇಲ್ಲೇನ್ ನೋಡಿ ಡಾಟೆಡ್ ಇರಲ್ರಿ. ಈ ಡಾಟೆಡ್ ಏನ್ ಗೊತ್ತಾನ, ಇವೆಲ್ಲ ಎಲೆಕ್ಟ್ರಾನ್. ಇವು ಎಲೆಕ್ಟ್ರಾನ್ ಯಾವ ಚಾರ್ಜ್ ಇರ್ತೈತ್ರಿ, ನೆಗೆಟಿವ್. ಇಲ್ಲಿ ನೋಡ್ರಿ, ಆಲ್ವೇಸ್ ರೀ ವೇಲೆನ್ಸಿ ಬ್ಯಾಂಡ್ ಈಸ್ ಫುಲ್ಫಿಲ್ಡ್ ವಿತ್ ದ ಎಲೆಕ್ಟ್ರಾನ್ಸ್. ಇನ್ನು ಇನ್ಸುಲೇಟರ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಆಗಿರ್ಬೋದು, ಆ್ಯಂಡ್ ಕಂಡಕ್ಟರ್ ಆಗಿರ್ಬೋದು, ಎಲ್ಲರಿಗೂ ಇಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವ್ರಿ ವೇಲೆನ್ಸಿ ಬ್ಯಾಂಡ್. ಇವಕ್ಕ ಏನು ಕೊಡ್ಬೇಕು, ನೀವು ಎನರ್ಜಿ ಕೊಡ್ಬೇಕು. ಹೆಂಗ್ ಎನರ್ಜಿ ಅಪ್ಪಾರ, ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ಲೈಟ್ ಆರ್ ಕರೆಂಟ್ ಆರ್ ವೋಲ್ಟೇಜ್, ವಾಟ್ ಎವರ್ ಇಟ್ ಮೇ ಬಿ. ಉಷ್ಣದ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ, ವಿದ್ಯುತ್ ರೂಪದಲ್ಲಿ, ವಿಭವಾಂತರ ರೂಪದಲ್ಲಿ, ಐದರ್ ಏನು ಅಮಾಂಗ್ ದ ಫೋರ್ ಐದರ್ ಒನ್ ಯು ಹ್ಯಾವ್ ಟು ಗಿವ್. ಒಂದ್ ಯಾವ್ದೋ ಕೊಟ್ಟಿದ್ರ, ಇಲ್ಲಿ ಗಮನಿಸ, ಕೊಟ್ಟಿದ್ರ ದ ವೇಲೆನ್ಸಿ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ಗಳು ಜಂಪ್ ಆಗ್ತಾವೆ. ಎಲ್ಲಿಗೆ ಬರ್ತಾವ ಸರ್, ಕಂಡಕ್ಷನ್ ಬ್ಯಾಂಡಿಗೆ ಬರ್ತಾವ್ರಿ. ಕಂಡಕ್ಷನ್ ಬ್ಯಾಂಡಿಗೆ ಬತ್ತು ಅಂದ್ರ ಸೆಮಿ ಕಂಡಕ್ಟರ್ಸ್ ಏನಂತಾವ್ರಿ, ಬಿಹೇವ್ಸ್ ಆಸ್ ಕಂಡಕ್ಟರ್ಸ್. There is no energy given to the semiconductors or valence band, then electrons are not going to jump in the conduction band. ಅವಾಗ semiconductor behaves as perfect insulators. ನೋಡಿ ಎರಡು ಕೊಟ್ರು. ಶಕ್ತಿ ಕೊಟ್ರ ಎಲೆಕ್ಟ್ರಾನ್ಗಳು ವೇಲೆನ್ಸಿ ಪಟ್ಟಿಯಿಂದ ವಾಹಕ ಪಟ್ಟಿ ಜಿಗಿತಾವ್ರಿ. ಅವಾಗ ಅರೆ ವಾಹಕಗಳು ಏನಾಗಿ ಕೆಲಸ ಮಾಡ್ತಾವ, ವಾಹಕಗಳಿಂದ ತೋರಿಸ್ತಾವು. ಶಕ್ತಿ ಕೊಡ್ಲಿಲ್ಲ ಅಂತಂದ್ರ ರಿಮೇನ್ಸ್ ಆಸ್ ಇಟ್ ಈಸ್, ಎಲೆಕ್ಟ್ರಾನ್ಸ್ ಆರ್ ರಿಮೇನ್ಸ್ ಆಸ್ ಇಟ್ ಇಸ್ ಇನ್ ದ ವೇಲೆನ್ಸಿ ಬ್ಯಾಂಡ್. ಅವು ಜಂಪ್ ಆಗಲ್ಲ. ಅವಾಗ ಸೆಮಿ ಕಂಡಕ್ಟರ್ ಅರೆ ವಾಹಕಗಳು ಏನಾಗಿ ಕೆಲಸ ಮಾಡ್ತಾವ ಅಂದ್ರೆ ಅವಾಹಕಗಳಂತ ಕೆಲಸ ಮಾಡ್ತಾವ. ಅರ್ಥದ್ದು. ಇದು ಸೆಮಿ ಕಂಡಕ್ಟರ್ಸ್ ಬಗ್ಗೆ ಕೊಟ್ರು. ಎನರ್ಜಿ ಕೊಟ್ರ ಈಗ ನೀವು ಅಂತ್ರಿ, ಇಲ್ಲಿ ನೀವು ಸ್ವಲ್ಪ ಎನರ್ಜಿ ಕೊಟ್ರೆ ಸಾಕು ನೋಡ್ರಿ. ಎಲ್ಲಿ, ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಒಳಗಡೆ ದೇ ಆರ್ ಜಂಪ್ಸ್ ಟು ದ ಕಂಡಕ್ಷನ್ ಬ್ಯಾಂಡ್ ಈಸಿಲಿ. ಯಾಕ, ದೇರ್ ಇಸ್ ನೋ ಎನರ್ಜಿ ಗ್ಯಾಪ್. ಅಲ್ಲಿ ಗ್ಯಾಪ್ ಇಲ್ಲಲ್ರಿ, ಇಮಿಡಿಯೇಟ್ ಜಂಪ್ ಆಗ್ತಾವು. ಅವಾಗ ಕಂಡಕ್ಟರ್ ಆಗಿ ಅವ್ರು ಕೆಲಸ ಮಾಡ್ತಾವ್ರಿ. ನೀವು ಇಲ್ಲಿ ಎನರ್ಜಿ ಕೊಟ್ರು ಕೂಡ the electrons present in the valence band, they are not going to jump to the conduction band because of there is a large energy gap is there. ಅಂದ್ರೆ ಶಕ್ತಿ ಅಂತ ಜಾಸ್ತಿ ಇರೋದ್ರಿಂದ ಇಲ್ಲಿಂದ ಇಲ್ಲಿ ಜಂಪ್ ಆಗಕ್ಕಾಗಲ್ಲ. ಅದಕ್ಕೆ ಕಟ್ಟಿಗೆ ಒಳಗೆ ಕರೆಂಟ್ ಬರಲ್ಲ, ಏನ್ ಮಾಡಿದ್ರೆ ಬರಲ್ಲ, ಎನರ್ಜಿ ಕೊಟ್ಟರು ಬರಲ್ಲ ಅನ್ನೋದು ನೀಲ್ ಬೋರ್ ಅನ್ನುವಂಥ ವಿಜ್ಞಾನಿ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಅದಕ್ಕೆ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅಂತ ಕೊಟ್ಟರು. ಘನ ಸ್ಥಿತಿಯ ಭೌತಶಾಸ್ತ್ರಗಳು ಈ ತರ ವಿವರಣೆ ಕೊಟ್ಟರು. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ.
ಹಂಗ್ರಿ ಸರ್ ಎನರ್ಜಿ ಸ್ವಲ್ಪ ಇನ್ನೂ ಜಾಸ್ತಿ ಕೊಡ್ರಲ್ರಿ ಜಾಸ್ತಿ ಒತ್ತ ಕೊಟ್ರಂದ್ರ ಒತ್ತಿ ಮ್ಯಾಗ ಬರಬಹುದಲ್ಲ ಅಂತ ನೀವು ಅಂತೀರಿ ಹಿಂಗ ಬರುದಿಲ್ಲ ಅವು. ಈಗ ಒಂದು ಎಕ್ಸಾಂಪಲ್ ಹೆಂಗ ಗೊತ್ತ, ಇವು ಎರಡು ಬ್ಯಾಂಡ್ ಒಂದಕ್ಕೊಂದೇನ ಯಾವ ಓವರ್ಲ್ಯಾಪ್ ಆಗ್ಯಾವ. ಬೆಸ್ಟ್ ಎಕ್ಸಾಂಪಲ್ ಏನ್ ತಗೋಬೇಕಂದ್ರೆ ಸ್ಯಾಂಡ್ವಿಚ್ ಅಂತ ತಗೋತೀವಲ್ಲ, ಕೆಳಗೊಂದು ಬ್ರೆಡ್ ಮ್ಯಾಲೊಂದು ಬ್ರೆಡ್, ಇನ್ ಬಿಟ್ವೀನ್ ದೀಸ್ ಟೂ ಬ್ರೆಡ್ಸ್ ದೇರ್ ಇಸ್ ನೋ ಜಾಮ್. ಅಂದ್ರೆ ಜಾಮ್ ಅನ್ನೋದು ಹಚ್ಚಿಲ್ಲ. ಹಚ್ಚಿಲ್ಲ ಅಂದ್ರೆ ಎರಡು ಒಂದಕ್ಕೊಂದು ಕೂಡ್ಯಾವು, ನೋ ನೋ ಗ್ಯಾಪ್ ಬಿಟ್ವೀನ್ ದೋಸ್ ಟೂ ಬ್ರೆಡ್ಸ್, ರೈಟ್? ಬಟ್ ದೇರ್ ಇಸ್ ಸ್ಲೈಟ್ಲಿ ಗ್ಯಾಪ್ ಬಿಟ್ವೀನ್ ದ ಅಪ್ಪರ್ ಬ್ರೆಡ್ ಅಂಡ್ ಲೋವರ್ ಬ್ರೆಡ್ ಬಿಕಾಸ್ ದೇರ್ ಇಸ್ ಅ ಯೂಸ್ಡ್ ಏನು ಒಂದು ಲೇಯರ್ ಜಾಮ್ ಯೂಸ್ ಆಗಿದೆ, ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇದೆ. ಇಲ್ಲಿ ಹೆಂಗೆ ಜಾಮ್ ಮಾಡ್ರಿ ಕೆಳಗೊಂದು ಬ್ರೆಡ್ ಇದೆ, ಅದ್ರ ಮ್ಯಾಗ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಬ್ಲ್ಯಾಕ್ ಈ ತರ ಮೆಜೆಂಟಾ ಗಿಜೆಂಟಾ ಎಲ್ಲ ತಗೊಂಡು ಒಂದು 8 ಹಾಕಿ 8 ತರ ಜಾಮ್ ಹಾಕಿ ಮ್ಯಾಗ ಬ್ರೆಡ್ ಇಟ್ರದು. ಅವಾಗ ಮೊದಲ ಬ್ರೆಡ್ ಹಿಂಗಿತ್ತು. ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಬ್ರೆಡ್ ಸ್ವಲ್ಪ ಅಂತರ ಇಷ್ಟು ಬಂತು. ಯಾಕೆ? ಬಿಕಾಸ್ ಆಫ್ ದೇರ್ ಇಸ್ ಅ ಸಿಂಗಲ್ ಲೇಯರ್ ಆಫ್ ಜಾಮ್. ಅದು ಎಲ್ಲಿ? ಸೆಮಿಕಂಡಕ್ಟರ್ಸ್. ಒಮ್ಮೆ ಇಲ್ಲಿ ಇನ್ಸುಲೇಟರ್ ಬ್ರೆಡ್ ಇಲ್ಲಿ ಬಂತು ನೋಡ್ದ. ಯಾಕ? ಎರಡು ಬ್ರೆಡ್ಗಳ ಮಧ್ಯದಲ್ಲಿ ಏನಪ್ಪ 8 to 10 ಟೈಮ್ಸ್ ಏನಾಗಿದೆ ಜಾಮ್ ಯೂಸ್ ಮಾಡ್ರ. ಹಾಗ ನಾಕೆ ಅಂತೀನಿ, ಕ್ಯಾನ್ ವಿ ಬೈಟ್ ಸೈಮಲ್ಟೇನಿಯಸ್ಲಿ ಟೂ ಬ್ರೆಡ್ಸ್ ಅಂತ ಕೇಳ್ತೀನಿ. ಇಸ್ ಇಟ್ ಪಾಸಿಬಲ್? ಎರಡು ಒಮ್ಮೆಲೆ ಕಡ ತಿನ್ಬೇಕು ಆಗಲ್ಲ. ಹಂಗ ಎಲೆಕ್ಟ್ರಾನ್ಸ್ ಒಳಗೂ ಆಗಲ್ಲ ಜಂಪ್ ಮಾಡಕ್ಕಂತ. ಬಟ್ ವಿ ಬೈಟ್ ಇನ್ ಸೈಮಲ್ಟೇನಿಯಸ್ಲಿ. ಯಾಕೆ? ದೇರ್ ಇಸ್ ನೋ ಏನೋ ಗ್ಯಾಪ್. ಬಟ್ ಹಿಯರ್ ಆಲ್ಸೋ ವಿ ಕ್ಯಾನ್ ಬೈಟ್. ಯಾಕಂದ್ರೆ ಸ್ಮಾಲ್ ಗ್ಯಾಪ್ ಇಸ್ ಬಿಟ್ವೀನ್ ದ ಟೂ ಬ್ರೆಡ್ಸ್ ಆರ್ ಟೂ ಬ್ಯಾಂಡ್ಸ್. ಇಲ್ರಿ ಸರ ಇದ್ರ ನಾಲ್ಕದಲ್ಲ, ಒತ್ತಂಗ್ ಶಕ್ತಿ ಕೊಡ್ರಿ, ಇವು ಒತ್ತಂಗ್ ಮ್ಯಾಗ ಬರ್ತಾವಂತೇನು ಯಾರು ವಿಚಾರ ಮಾಡಿದಿಲ್ಲ. ಈಗ ನೀ 8 ತರ ಜಾಮ್ ಹಚ್ಚಿಂಗ್ ಹಿಡಿದಿನಿ ನಿಮ್ಗೆ ಬಾಯಿ ಬೆಲೆಕ ಕಡ್ಯಾಕಂತರೂ ಆಗ್ತಲ್ಲ. ನಾನು ಬಂದು ಒತ್ತಿ ನಿಂಗ ಒತ್ತಿದ್ರು ಆಗಲ್ಲ. ಯಾಕ? ಬರೀ ಜಾಮ್ ಅಷ್ಟ ಹೋದು, ಎರಡು ಬೆಡ್ ಮ್ಯಾಗಿಂದ ಕೆಳಗಿನ ಬೆಡ್ ಹೋಗ್ಬಿಡ್ತಾವ. ಎಂತ ಅದ ಅದನ್ನ ಬಾಯಿ ತಿನ್ನೋದಲ್ಲಿಂದ ಅದು ಹೋಗಿ ಬಿಡ್ರಿ, ತಿನ್ನೋದಿಲ್ಲ ಬಾಯಿಂದಲ್ಲ. ನಾ ಹಿಂಗೆ ಹಿಡಿತೀನಿ, ನಾನು ಓದ್ತೀನಿ, ಬಾಯ ಬಲ ಕೊಡ್ತೀನಿ, ಎಕ್ಸ್ಟ್ರಾ ಎನರ್ಜಿ ಕೊಡ್ತೀನಿ. ಬಟ್ ಆಗಲ್ಲ. ಯಾಕಾಗಲ್ಲ? ಗ್ಯಾಪ್ ಜಾಸ್ತಿ ಇದ್ರಿ, ಗ್ಯಾಪ್ ಜಾಸ್ತಿ ಇದೆ, ಆಗಲ್ಲ. ನಮಗೆ ಹೆಂಗ ಆಗಲ್ಲ ಹಂಗ ಎಲೆಕ್ಟ್ರಾನ್ಸ್ಗಳು ಕೂಡ ಏನಪ್ಪ ವೇಲೆನ್ಸಿ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ಜಂಪ್ ಆಗಲ್ಲ. ಅದಕ್ಕೆ ಇವಕ್ಕೆ ಇನ್ಸುಲೇಟರ್ಸ್ ಕರೆದ್ರು, ಅವಕ್ಕೆ ಕಂಡಕ್ಟರ್ಸ್ ಕರೆದ್ರು, ಇವಕ್ಕೆ ಸೆಮಿ ಯಾಕಪ್ಪ ಅಂದ್ರೆ ದ ಸ್ಟ್ರಕ್ಚರ್ ಆಫ್ ದ ಬೋತ್ ದ ಬ್ಯಾಂಡ್ಸ್ ನಾಟ್ ಲೈಕ್ ದಟ್ ಕಂಡಕ್ಟರ್ಸ್ ಅಂಡ್ ನಾಟ್ ಲೈಕ್ ದಟ್ ಇನ್ಸುಲೇಟರ್ಸ್. ಅದಕ್ಕೆ ಸೆಮಿ ಅಂತ ಬಳಸ್ತಾರೆ. ಎರಡು ರೀತಿ ಇಲ್ಲ, ವಾಹಕಗಳಂತೂ ಇಲ್ಲ, ಅವಾಹಕಗಳಂತೂ ಇಲ್ಲ. ಹಿಂಗ ಇಷ್ಟ ಅರ್ಥದ್ದು? ಓಕೆ. ಅದಕ್ಕೆ ಅದನ್ನ ಸಪೋಸ್ ಸಿಯರ್ -273 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಯಾವ ಟೆಂಪರೇಚರ್ ಇದು? ನಿನ್ನೆ ಹೇಳಿದಲ್ಲ, ಅಬ್ಸಲ್ಯೂಟ್ ಜೀರೋ ಈಕ್ವಲ್ ಟು -459.4 ಡಿಗ್ರಿ ಫ್ಯಾರನೈಟ್ ಈಕ್ವಲ್ ಟು 0 ಕೆಲ್ವಿನ್. ದಿಸ್ ಇಸ್ ದ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್. ಹಂಗಾರ ಆಟ್ ದ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂದ್ರೂ ಒಂದೇ, ಆರ್ ದೇರ್ ಇಸ್ ನೋ ಎನರ್ಜಿ ಗಿವನ್ ಟು ದ ಸೆಮಿ ಕಂಡಕ್ಟರ್ ಅಂದ್ರೂ ಒಂದೇ. ಒಪ್ಪೋದ್ರಿ? ಇನ್ನೊಂದು at the absolute zero temperature or there is no energy given to the semiconductor. ಅಲ್ಲ ಒಂದಲ್ಲ. ಅಬ್ಸಲ್ಯೂಟ್ ಜೀರೋ ಅಂದ್ರೆ ಏನು? 0 ಕೆಲ್ವಿನ್. ಜೀರೋ ಅಂದ್ರೇನು? ಏನು ಬಾಹ್ಯ ಶಕ್ತಿ ಕೊಟ್ಟಿಲ್ಲ ಅಂದಂಗಾಯ್ತು. ನಿರಪೇಕ್ಷ ಶೂನ್ಯ ತಾಪ ಅಂದ್ರೂ ಒಂದೇ, ಯಾವುದೇ ಬಾಹ್ಯ ಶಕ್ತಿಯನ್ನು ಕೊಟ್ಟಿಲ್ಲ ಅಂದ್ರೂ ಒಂದೇ. ಕೊಟ್ಟಿಲ್ಲ ಅಂತಂದ್ರೆ ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ದೇರ್ ಇನ್ ದ ವೇಲೆನ್ಸಿ ಬ್ಯಾಂಡ್ ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಜಂಪ್ಸ್ ಇನ್ ಟು ದ ಕಂಡಕ್ಷನ್ ಬ್ಯಾಂಡ್. ಅಲ್ಲಿ ಜಂಪ್ ಆಗಲ್ಲ. ಅದಕ್ಕೆ ಅವಾಗ ಸೆಮಿ ಕಂಡಕ್ಟರ್ ಏನೇ ಕೆಲಸ ಮಾಡ್ತಾರೆ? ಪರ್ಫೆಕ್ಟ್ ಇನ್ಸುಲೇಟರ್. ಈ ಟೆಂಪರೇಚರ್ ಒಳಗೆ ಆಗಲ್ಲ. ಬಟ್ ಹಾಗಾದ್ರೆ ವಾಟ್ ಇಸ್ ದ ಟೆಂಪರೇಚರ್ ದ ಸೆಮಿ ಕಂಡಕ್ಟರ್ ಆಕ್ಟ್ಸ್ ಆಸ್ ದ ಕಂಡಕ್ಟಿವಿಟಿ? ಯಾವ ತಾಪದಲ್ಲಿ ಅದು ವಾಹಕ ಕೆಲಸ ಮಾಡಿದ್ರೆ ಅಟ್ ರೂಮ್ ಟೆಂಪರೇಚರ್ ಆರ್ ಮೋರ್ ದೆನ್ ರೂಮ್ ಟೆಂಪರೇಚರ್. ಕೊಠಡಿ ತಾಪದ ನೀವು ಹೆಚ್ಚು ಕೊಟ್ರಿ ಅಂದ್ರೆ ಅವಾಗ ಎಲೆಕ್ಟ್ರಾನ್ಸ್ಗಳು ಏನ್ ಮಾಡ್ತಾವ್ರಿ? ಜಂಪ್ ಆಗ್ತಾವ. ಓಕೆ. ಹಂಗಾರೆ ಜಾಸ್ತಿ ಜಂಪ್ ಮಾಡ್ಬೇಕಾದ್ರೆ ಎನರ್ಜಿ ಜಾಸ್ತಿ ಕೊಡ್ಬೇಕು. ಅಂದ್ರ ಕಂಡಕ್ಟಿವಿಟಿ ಆಫ್ ದ ಸೆಮಿ ಕಂಡಕ್ಟರ್ ಇನ್ಕ್ರೀಸ್ ಆಗ್ಬೇಕಾಗಿತ್ತಂದ್ರ ವಿ ಹ್ಯಾವ್ ಟು ಇನ್ಕ್ರೀಸ್ ದ ವಾಟ್? ಎಕ್ಸ್ಟರ್ನಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್, ಲೈಟ್, ಕರೆಂಟ್ ಆರ್ ವೋಲ್ಟೇಜ್. ಅಲ್ರಿ ಹೆಚ್ಚೆಚ್ಚು ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗ್ಬೇಕಾದ್ರೆ ಹೆಚ್ಚೆಚ್ಚು ಬಾಹ್ಯ ಶಕ್ತಿಯ ಅವಶ್ಯಕತೆ ಇದೆ.
ಅಂದ್ರೆ ಅರೆವಾಹಕಗಳ ವಾಹಕತೆಯನ್ನು ಹೆಚ್ಚಿಸಬೇಕಾದ್ರೆ ಅವುಗಳ ಬಾಹ್ಯ ಶಕ್ತಿಯ ಪ್ರಮಾಣವನ್ನು ಕೂಡ ಏನು ಮಾಡಬೇಕು, ಹೆಚ್ಚಿಸಬೇಕು ಅಂದಾಗ. ಓಕೆ, ಈಗ ಎಕ್ಸಾಂಪಲ್ ಯಾವ ಕೊಡ್ಬೋದ್ರಿ? ಈಗ ಸಿಲಿಕಾನ್, ಹೌದಲ್ಲ? ಸಲ್ಮಾನ್ ಖಾನ್ ಅಲ್ಲ, ಸಿಲಿಕಾನ್, ಜರ್ಮೇನಿಯಂ, ಅಂಡ್ ಸೆಲೇನಿಯಂ. ಸುಲೈಮಾನ್ ಅಲ್ಲ, ಸೆಲೇನಿಯಂ. ನಾಳೆಗದು ಸುಲೈಮಾನ್ ಅನ್ನೋದು ನಾಳೆ, ಹೌದಲ್ಲ? ನಾಳೆಗಿಲ್ಲ ಮತ್ತ ಈದ್ ಮುಬಾರಕ್. ಇವು ಎಲಿಮೆಂಟ್ಸ್ ಆಯ್ತ್ರಿ. ಸೊ ಕಾಂಪೌಂಡ್ಸ್ ಎಕ್ಸಾಂಪಲ್ ಯಾವ ಕೊಡ್ಬೇಕು ಗೊತ್ತಾ? ಲೆಡ್ ಟೆಲ್ಲುರೈಡ್, ಇನ್ನೊಂದು ಯಾವ ಸರ್ ಅಂದ್ರೆ ಲೆಡ್ ಸಲ್ಫೈಡ್. ಈ ತರ ಕಾಂಪೌಂಡ್ ಸಂಯುಕ್ತ ವಸ್ತು ಉದಾಹರಣೆ. ಲೆಡ್ ಸಲ್ಫೈಡ್ಗೆ ಸೂತ್ರ ಇದು, ಲೆಡ್ ಅಟೋಮಿಕ್ ಸಿಂಬಲ್ ಏನು? ಪಿ ಬಿ. ಟೆಲ್ಲುರೈಡ್ ಏನ್ರಿ? ಟಿ ಇ. ಲೆಡ್ ದಾಗೇನೇನು? ಪಿ ಬಿ. ಸಲ್ಫೈಡ್ ಏನು? ಎಸ್, ಪಿ ಬಿ ಎಸ್. ಪಿ ಬಿ ಎಸ್ ಅಂದ್ರೆ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಮತ್ತೆ ನೀವು. ಹಾ, ಪ್ಲೇ ಬ್ಯಾಕ್ ಸಿಂಗರ್ ಅವರೇ ಯಾರು? ಪಿ ಬಿ ಶ್ರೀನಿವಾಸ್. ಪ್ಲೇ ಬ್ಯಾಕ್ ಸಿಂಗರ್ ಅವರೇ ಯಾರು? ಪಿ ಬಿ ಶ್ರೀನಿವಾಸ್. ಪಿ ಬಿ ಶ್ರೀನಿವಾಸ್ ಅಲ್ಲ, ಏನು? ಲೆಡ್ ಸಲ್ಫೈಡ್. ಪಿ ಬಿ ಅಂದ್ರೇನು? ಪ್ಲಂಬಮ್. ಪಿ ಬಿ ಲ್ಯಾಟಿನ್ ಶಬ್ದ ಏನ್ರಿ? ಬಂಬಂ ಭೋಲೆನಾಥ್ ಅಲ್ಲ, ಪ್ಲಂಬಮ್. ಆಮೇಲೆ ಸ್ವಲ್ಪ ನನಗೆ ಈಸಿ ಆಗೋಂಗ್ ಕೇಳ್ರಿ ನೀವು. ಹೇಳ್ತೀನ, ಇವತ್ತು ಓದಿಲ್ಲ, ಪೇಪರ್ ಮಾಡಿಲ್ಲ. ಹಾ ಕಂಡಕ್ಟರ್ಸ್ ಹೋಗ. ಆರ್ಟ್ಸ್ ಆದ ಸೂಪರ್ ಕಂಡಕ್ಟರ್, ಹೌದ್ರಿ. ಅದಕ್ಕೆ ಮೆಟಲ್ ಅಲ್ರಿ ಅದು. ಮೆಟಲ್ ಬೇರೆ, ನಾನ್ ಮೆಟಲ್ ಬೇರೆ, ಮೆಟಲಾಯ್ಡ್ ಬೇರೆ. ದೀಸ್ ಆರ್ ದ ಮೆಟಲಾಯ್ಡ್ಸ್ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ. ಎಲ್ಲಿ? ಯಾಕೆ ಹೀಟ್ ಹೆಚ್ಚಾದ್ರೆ ಕರೆಂಟ್ ಫ್ಲೋ ಕಡಿಮೆ ಆಗ್ತೈತೆ. ಕರೆಂಟ್ ಫ್ಲೋ ಯಾಕೆ ಕಡಿಮೆ ಆಯ್ತು? ಫ್ಲೋ ಕಡಿಮೆ ಆಗ್ತದೆ, ಅಲ್ಲಿ ರೇಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಯಾಕೆ ರೇಷನ್ ಜಾಸ್ತಿ ಆಯ್ತು? ಬಿಕಾಸ್ ಆಫ್ ಮೆಟಲ್ಸ್ ಅಲ್ಲ. ಒಂದು ನಿಮಿಷ ತಡ್ರಿ. ಮೆಟಲ್ಸ್ ಲೋಹಗಳು, ವಾಹಕಗಳು. ವಾಹಕಗಳೇ ಬೇರೆ, ಅವಾಹಕಗಳೇ ಬೇರೆ, ಲೋಹಾಭಗಳೇ ಬೇರೆ. ಲೋಹಾಭಗಳು ಅನ್ನುವಂಥ ಶಬ್ದವನ್ನ ಕೆಮಿಸ್ಟ್ರಿದವರು ಯೂಸ್ ಮಾಡ್ತಾರೆ. ನಾವು ಏನ್ ಮಾಡ್ತೀವಿ? ಅರೆ ವಾಹಕಗಳಂತ ಯೂಸ್ ಮಾಡ್ತೀವಿ. ಅವರು ಮೆಟ್ಲಾಯ್ಡ್ಸ್ ಅಂತಾರ, ನಾವು ಸೆಮಿ ಕಂಡಕ್ಟರ್ಸ್ ಅಂತಾರ. ಎಲ್ಲ ಸೇಮ್. ಪ್ರಾಪರ್ಟಿ ಬೇರೆ ಅಲ್ರಿ. ಮತ್ತೆ ಹೌದು, ಪ್ರಾಪರ್ಟಿ ಬೇರೆ. ಪ್ರಾಪರ್ಟಿ ಬೇರೆ ಇದೆ ಅಂತ ಹೇಳಿ ಬೇರೆ ಬೇರೆ ಹೆಸರು ಕೊಟ್ಟಿರಿ. ಮತ್ತೆ ನಾವು ಎಲ್ಲಕ್ಕೂ ಒಂದ ಕಂಡಕ್ಟರ್ಸ್ ಅಂತ ಕರಿಬೋದಿಲ್ಲ, ಎಲ್ಲಕ್ಕೂ ವಾಹಕ ಕರಿಬೋದಿಲ್ಲ. ಅವಾಹಕದ ಯಾಕೆ ಕರೆದ್ವಿ? ಹಂಗೆ ತೋರಿಸ್ತದ, ಕರೆಂಟ್ ಬರಲ್ಲ ನೋಡ್ರಿ. ಹಿಂಗ ಅರದ್ರಿ. ಇನ್ ಕೇಸ್ ಆಫ್ ಮೆಟಲ್ಸ್ ಓನ್ಲಿ resistance increases. ಯಾವಾಗ? ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ದ ಕಂಡಕ್ಟರ್. ಎಸ್. ಬಟ್ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್ಸ್ ಏನು? ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಟು ದ ಸೆಮಿಕಂಡಕ್ಟರ್ಸ್ ದ ಕಂಡಕ್ಟಿವಿಟಿ ಇನ್ಕ್ರೀಸಸ್ ಬಟ್ resistance decreases. ಹೆಂಗಿದೆ? ಅದಕ್ಕೆ ಇದು ಸೆಮಿ ಅಂದ್ರೆ ಪಾರ್ಷಿಯಲ್ ನಂಗೆ ಅಂತಾರ ನೋಡ್ರಿ. ಆ ಕಡೆ ಕ್ವಾರ್ಟರ್ ಫೈನಲ್ ಅಲ್ಲ, ಈ ಕಡೆ ಫೈನಲ್ ಅಲ್ಲ, ಮತ್ತೆ ಉಳಿತು ಯಾವುದು? ಸೆಮಿ ಫೈನಲ್. ಹಂಗ ಅರ್ಥ. ಕ್ವಾರ್ಟರ್ ಫೈನಲ್ ಅಂತೂ ಹೇಳಕ್ ಆಗ್ತಾ ಇಲ್ಲ, ಫೈನಲ್ ಅಂತೂ ಹೇಳಕ್ ಆಗ್ತಾ ಇಲ್ಲ. ಮತ್ತೆ ಏನ್ ಹೇಳ್ಬೇಕು? ಅದಕ್ಕೆ ಒಂದು ಹೆಸರು ಕೊಡ್ಬೇಕಲ್ಲ. ಆ ಕಡೆ ವಾಹಕನು ಅಂತ ಹೇಳಕ್ ಆಗ್ತಾ ಇಲ್ಲ, ಈ ಕಡೆ ಅವಾಹಕ ಅಂತ ಹೇಳಕ್ ಆಗ್ತಾ ಇಲ್ಲ. ಮತ್ತೆ ಏನು ಹೇಳ್ಬೇಕಲ್ಲ? ಯಾವುದು? ಅರೆ ವಾಹಕ. ಹಂಗ ಸೆಮಿ ಫೈನಲ್ ನಂಗೆ, ಸೆಮಿ ಕಂಡಕ್ಟರ್ ನಂಗೆ. ಅರ್ಧದ್ದು ಸಣ್ಣ ಸಣ್ಣ ಪ್ರಶ್ನೆ ಓದಿರ್ತೀನಿ ನಾ. ದೊಡ್ಡ ಕೇಳ್ತಾರ ಭಯ, ಅಂಜಿಕೆ ಬರ್ತದೆ ನನಗೆ. ಸಣ್ಣ ಸಣ್ಣ ನಶಿನ 5:30 ಎದ್ದು ಓದಿದ್ರು ನಡೀತದೆ ನನಗೆ. ದೊಡ್ಡ ಇದ್ರೆ 4 ಕೇಳ್ತೀನಿ ನಾ. ಎದ್ದು ಒಂಟ ಕಾಲ ಮೇಲೆ ನಿಂತು ಬಾಯ್ಪೇಟ್ ಮಾಡ್ಕೊಂಡು ಬರ್ತೀನಿ.
ಹೌದಲ್ರಿ? ಈ ನಿದ್ದೆ ಬರುವಾಗ ನಾವು ಸಣ್ಣವಿದ್ದಾಗ ಮನ್ಯಾಗ ಫಾದರ್ ಮದರ್ ಅಂದ್ರೆ ಎದ್ ನಿಂತು ಓದಂದ್ರೆ ಎದ್ ನಿಂತು ಓದಿರು ತೂಗುಡ್ಸ್ತಾರ ಒಳಗೆ ಮಂದಿ. ನಾವು ಸಣ್ಣದ ಹಂಗ ಮಾಡ್ತಾರೆ. ನಮ್ಮ ಮಾಮನ ಮನ್ಯಾಗ ಕಲ್ತಿದ್ ನಾನು. ನಮ್ಮ ಮಾಮರ್ ಪೊಲೀಸರು ಬೈತಾರೆ, ಹೊಡಿತಿರೋರು. ಕೂತ್ ನಶಿನ ಐದು ನನಗೆ ವಿಚಾರ ಮಾಡ್ರಿ, ನಾ 7ನೇ ಇದ್ದಾಗ 5ಕ್ಕೆ ಎಬ್ಸೋರು, 4:45 ಓದ್ ಮಮದಾಪುರಲ್ಲಿ. ಅದಕ್ಕೆ ಈಗ ಅನಿಸ್ತಾ ಇದೆ ಎಬ್ಸಿದ್ ಬರಬರಿ ಬಟ್ ನಮ್ಮ ಮಾಮನ ಮಕ್ಕಳು ಮಕ್ಕೋತಿದ್ರು. ನಾ 7ನೇ ಸಣ್ಣ ಸಣ್ಣ ಇರ್ತಿದ್ದೆ ನಾವಾಗೆಲ್ಲ. ನನಗೂ ನಿದ್ದೆ ಬರ್ತದೆ. ನಾನು ಹಿಂಗೆ ಕೂತು ಹೋದಾಗ ಪ್ರಾಮಿಸ್ ಮಾಡ್ತೀನಿ, ಹಿಂಗೆ ಕೂತು ಹೋದಾಗ ಮನಸ್ನಾಗ ಓದ್ಬೇಡ, ನನಗೆ ಕಿವಿ ಕೇಳಂಗೆ ಓದು, ಯಾಕಂದ್ರೆ ನೀ ನಿದ್ದೆ ಮಾಡ್ತೀನಿ ಅಂತಿದ್ರು ಅವರು. ನಮ್ಮ ಮಾಮನ ಮಕ್ಕೋತಿದ್ರು, ಬಟ್ ಕಿವಿ ಎಲ್ಲ ನನ್ನ ಕಡೆ ಇರ್ತಿತ್ತು ಎಲ್ಲ. ಬಟ್ ಅವ್ರು ಕೇಳುವಂಗೆ ಓದ್ತಿದ್ದೆ. ಮತ್ತೆ ಏನು ಮಾಡೋದು ಮಾಡಿಲ್ಲ, ಆಯ್ತು ಹಿಂಗೆ ಬಂದ್ವಿ. ಆಗೈತಿ, ಹೌದಲ್ರಿ? ಶ್ರಮ ಇದೆ, ಶ್ರಮ ಇತ್ತಂದ್ರೆ ಫಲ ಸಿಕ್ಕೇ ಸಿಗುತ್ತೆ. ಓಕೆ, ಅದು ಸೂಪರ್ ಕಂಡಕ್ಟರ್ಸ್. ಹಾ, ವೆರಿ ಗುಡ್ ಕ್ವಶನ್ ನೋಡ್ರಿ ಸರ್. ವಾಹಕ, ಅವಾಹಕ, ಅರೆವಾಹಕ ಹೇಳಿದ್ರಿ. ಮತ್ತೆ ಅದಿ ವಾಹಕಗಳಲ್ಲಿ ಗ್ಯಾಪ್ ಇದ್ರಿ. ಅದಿ ವಾಹಕಗಳ ಗ್ಯಾಪ್ ಬಗ್ಗೆ ಮಾತಾಡೋ ಸರ್ ಇಲ್ಲ, ಯಾಕೆ ಹೇಳ್ರಿ? ಜೀರೋ ರೆಸಿಸ್ಟೆನ್ಸ್ ಅಂದ್ರೆ ದ ಪಾತ್ ಇಸ್ ವೆರಿ ಕ್ಲಿಯರ್ ಆಯ್ತು ಟು ಫ್ಲೋ ಆಫ್ ಕರೆಂಟ್ ಅಂದಾಗ ಅಲ್ಲಿ ಏನು ಹರಳಿಸಲ್ಲ. ಹಿಂಗಾಗಿ ಸೂಪರ್ ಕಂಡಕ್ಟರ್ ಬಗ್ಗೆ ನಾವು ಮಾತಾಡೋದಿಲ್ಲ. ಅರ್ಥದ್ರಿ? ಒಂದು ಇನ್ನೊಂದು, ಬೆಂಗಳೂರು ಇಸ್ ನೋನ್ ಫಾರ್ ಸಿಲಿಕಾನ್ ಸಿಟಿ ಆರ್ ಸಿಲಿಕಾನ್ ವ್ಯಾಲಿ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಟಿ ಇನ್ ಇಂಡಿಯಾ. ಭಾರತದ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಬಿಕಾಸ್ ಆಫ್ ಇನ್ ಬೆಂಗಳೂರು more than 280 companies or multinational companies use silicon rather than germanium. 280ಕ್ಕಿಂತ ಏನು ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ಸಿಲಿಕಾನ್ನ ಬಳಕೆ ಮಾಡ್ತದಾವೆ. ಎದನ್ನ ಬಿಟ್ಟು ಈಗ ನೀವು ಜರ್ಮೇನಿಯಮ್ ಕೂಡ ಸಮೀಕಂಡ್ರೆ ಜರ್ಮೇನಿಯಂ ಸಿಟಿ ಅಂತ ಕರಿಬೇಕಾಯ್ತಲ್ಲ ಹಂಗಾರೆ, ಹೌದಿಲ್ಲ? ಜರ್ಮೇನಿಯಂ ಸಿಟಿ ಯಾಕೆ ಕರೀಲ್ಲ ಸರ್ ಅಂದ್ರೆ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ನೇಚರ್, ಬಟ್ ಇಟ್ ಇಸ್ ದ ಸೆಕೆಂಡ್ ಪ್ಲೇಸ್, ದಟ್ ಇಸ್ ಕೋಡ್ ಯಾವುದು? ಸಿಲಿಕಾನ್. ಎರಡನೆಯ ಹೆಚ್ಚು ಹೇಳವಾಗಿ ಸಿಗುವ ಧಾತು ಯಾವುದು? ಸಿಲಿಕಾನ್. ದ ಫಸ್ಟ್ ಅಬಂಡೆಂಟ್ ಎಲಿಮೆಂಟ್ ಈಸ್ ಆಕ್ಸಿಜನ್. ಹೇಳವಾಗಿ ಸಿಗ್ತದೆ. ಹಂಗಾರೆ ಸಿಲಿಕಾನ್ ಹೆಂಗ್ ತರದಾರ ಸರ್? ಸಿಲಿಕಾನ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಿಲಿಕಾ. ಸಿಲಿಕಾ ಮೀನ್ಸ್ ಉಸುಕು. ವೆರಿ ಗುಡ್. ಉಸುಕು, ಮರಳಿಂದ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಹಿಂಗಾಗಿ ನಾವು ಸಿಲಿಕಾನ್ ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ. ಈಗ ಮನಿ ಕಟ್ಸ ತುಳಿತಾರೆ ನೋಡ್ರಿಲ್ಲ, ಅದು ಈಗ ತುಳಿ ಮುಂದೆ ನೋಡಿ ನೀನು ನನ್ನ ಕೂಡ ಕೈಯಾಗ ಕೆಲ್ಸಕ್ಕೆ ಬರಬೇಕು. ನೀನು ಎಲ್ಲ ತೂ ಎಲ್ಲ ಓದೋದೆಲ್ಲ ಸಿವಿಲ್ ಇಂಜಿನಿಯರ್ ಆಗೈತಾರ, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಹೌದಿಲ್ಲ? ಮತ್ತೆ ಅದು ಅಂತೈತೆ, ಉಸುಕ್ ತುಳಿಯತ್ತಲ್ಲ, ತುಳಿ. ನಿನ್ನ ಮೊಬೈಲ್ನ ನಾ ಅದನ್ನ ಹುಷಾರಾಗಿರು. ಏನು? ಸಿಲಿಕಾನ್ ಚಿಪ್, ಐಸಿ ಚಿಪ್. ಐಸಿ ಚಿಪ್ ಇಸ್ ಮೇಡ್ ಬೈ ಏನು? ಸಿಲಿಕಾನ್ ಅದ. ಸೋಲಾರ್ ಸೆಲ್ಸ್ ಸಿಲಿಕಾನ್ ಇದೆ. ಫೋಟೋವೋಲ್ಟಾಯಿಕ್ ಸೆಲ್ ಸಿಲಿಕಾನ್. ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್ ಸಿಲಿಕಾನೆ. ಅದು ಹೇಳ್ತಿರ್ತದೆ, ಬಟ್ ನಮ್ಮ ಕಿವಿ ಕೇಳಲ್ಲ. ಯಾಕಂದ್ರೆ ಗಾಡಿ ಸಪ್ಪಳು ಭಾಳ ಇರ್ತಲ್ಲ, ಅದು ಗೌಂಡ್ರಿ ಕೆಲಸ ಜೋರ ಓದಿರ್ತಾರ ಅವರು. ಹಿಂಗಾಗಿ ಕೆಲವು ಮಂದಿ ಉಸುಕ್ನ್ಯಾಗ ಸಿಮೆಂಟ್ ಹಾಕಿ ತುಳಿತಾರ. ಮತ್ತೆ ತುಳಿನಿ, ನಾ ಎಲ್ಲಿ ನಿನಗೆ ಇಡ್ಬೇಕು ಇಡ್ದು, ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟರೆ ನೋಡಿ, ವಿಚಾರ ಮಾಡ್ರಿ ನೀವು. ಹೌದಿಲ್ಲ? ಹಂಗೆ. ಓಕೆ, ಇದೊಂದು ಡೆಫಿನೇಷನ್ ಬೇಕೋರಿ, ಚಾ ಕುಡಿ ಬರೋಂತ. ಈಗ 2 ಎಕ್ಸಾಂಪಲ್ ಅದು. ಇದು ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಅದು ರೀ. ಇದು ಹೆಡಿಂಗ್ ಬೇಕೋರಿ, ಸಮೀಕರಣ ಬೇಕೋರಿ ಹೆಡಿಂಗ್. ಥರ್ಡ್ ಒನ್ ಏನು? ಅರೆವಾಹಕಗಳು, ಸೆಮಿ ಕಂಡಕ್ಟರ್ಸ್. ಯಾವ ವಸ್ತುಗಳ ವಾಹಕತೆಯು those materials ಯಾವ ವಸ್ತುಗಳ ವಾಹಕತೆಯು ಅಥವಾ ರೋಧಕತೆಯು those materials conductivity
ಆರ್ ರೆಸಿಸ್ಟಿವಿಟಿ ರೋಧಕತೆಯು ವಾಹಕ ಮತ್ತು ಅವಾಹಕಗಳ ಲೈಸ್ ಬಿಟ್ವೀನ್ ನಡುವೆ ಇರುತ್ತದೆಯೋ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಅಂತಹ ವಸ್ತುಗಳಿಗೆ ಸಚ್ ಮಟೀರಿಯಲ್ಸ್ ಆರ್ ಕಾಲ್ಡ್ ಅರೆವಾಹಕಗಳೆನ್ನುವರು ಆರ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ಸ್. ಎಕ್ಸಾಂಪಲ್ ಬಗೋರಿ ಸಿಲಿಕಾನ್ CON ಸಿಲಿಕಾನ್ SI ಜರ್ಮೇನಿಯಂ GE ಸೆಲೇನಿಯಂ SE lead telluride PBT ಅದರ ಅನುಸೂತ್ರ ಮಾಲಿಕ್ಯುಲರ್ ಫಾರ್ಮುಲಾ PBT, lead sulfide PBS, lead sulfide PBS, ಸೀಸದ ಟೆಲ್ಲರೈಡ್ ಸೀಸದ ಗಂಧಕ ಸಲ್ಫೈಡ್ ಅಂತ ಇದ್ದಾರೆ ಅಷ್ಟೇ ಕಾಣಬೇಕು ಮಾಡಿದ್ರು. ಅದನ್ನು ನೋಟ್ ಅಂತ ಬೇಕಾರೆ ಸೂಚನೆ. ಬೆಂಗಳೂರು ಈಸ್ ನೋನ್ ಆಸ್ ಬೆಂಗಳೂರನ್ನು ಭಾರತದ ಬೆಂಗಳೂರು ಈಸ್ ನೋನ್ ಆಸ್ ಭಾರತದ ಸಿಲಿಕಾನ್ ಸಿಟಿ ಬೇಕಾರೆ ನೀವು और ಸಿಲಿಕಾನ್ ವ್ಯಾಲಿ ಅಥವಾ ಸಿಲಿಕಾನ್ ಕಣಿವೆ. ವ್ಯಾಲಿ ಮೀನ್ಸ್ ಕಣಿವೆ, ವ್ಯಾಲಿ ಅಂದ್ಕೋ ಸುಗ್ರೀವ್ ಅಂತ ಬದ್ರ ಮತ್ತೆ ನೀವು ಸಿಲಿಕಾನ್ ವ್ಯಾಲಿ ಅಂಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆಫ್ ಇಂಡಿಯಾ ಎಲೆಕ್ಟ್ರಾನಿಕ್ ಸಿಟಿ ಎಂದು ಕರೆಯುತ್ತಾರೆ. ಕಾರಣ ಬಿಕಾಸ್ ಮೋರ್ ದನ್ 280 ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಲ್ಲಿ 280ಕ್ಕಿಂತ ಹೆಚ್ಚಿನ ಬಹುರಾಷ್ಟ್ರೀಯ ಕಂಪನಿಗಳು ಯೂಸ್ ಸಿಲಿಕಾನ್ ಸಿಲಿಕಾನ್ ಅನ್ನು ಉಪಯೋಗಿಸುತ್ತಿವೆ. ಓಕೆ, ಈಗ ಏನ್ ಮಾಡ್ಬೇಕ್ರಿ, ಈ ಡೈಗ್ರಾಮ್ ಡ್ರಾ ಮಾಡ್ಬೇಕ. ಚಾಗಿ ಕುಡಿದು ಬಂದು ಡ್ರಾ ಮಾಡ್ರಿ. ಕ್ಲಿಯರ್?